ನಮ್ಮ ಜೊತೆ ಶಾಸಕರಾದಂಥ ವಿಶ್ವನಾಥ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೋಗಿಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಸೊ ತಮ್ಮದೇ ಕ್ಷೇತ್ರದ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ತಮ್ಮ ನಾಯಕತ್ವದಲ್ಲಿ ಒಂದು ಸತ್ಯಶೋಧನಾ ಸಮಿತಿಯ ತಂಡವನ್ನು ಮಾಡಿದ್ದೆ. ಅಲ್ಲಿ ಯಾವ ರೀತಿಯಾದಂಥ ಚರ್ಚೆಗಳನ್ನಾಗುತ್ತೆ ಮತ್ತು ಅಲ್ಲಿನ ವಾಸ್ತವತೆ ಯಾವ ರೀತಿ ಇದೆ ಸರ್? ಇವತ್ತು 1 ಗಂಟೆಗೆ ಪ್ರಿಲಿಮಿನರಿ ಸಭೆಯನ್ನು ಈಗ ನಾವು ಭಾರತೀಯ ಜನತಾ ಪಾರ್ಟಿ ಆಫೀಸಲ್ಲಿ ಸೇರ್ತಾ ಇದ್ದೀವಿ, ನಾವು ಕಮಿಟಿಯವರೆಲ್ಲ ಕೂಡ. ಅದಾದಮೇಲೆ ನಾಳೆ ಸುಮಾರು 1 ಗಂಟೆಗೆ ಸ್ಥಳ ಪರಿಶೀಲನೆಯನ್ನು ಮಾಡ್ತೀವಿ. ಮತ್ತು ಈ ವಿಚಾರವಾಗಿ ನನಗೂ ಸ್ವಲ್ಪ ಗೊತ್ತಿರ್ತಕ್ಕಂಥ ವಿಚಾರ, ಯಾಕಂದರೆ ನನ್ನ ಕ್ಷೇತ್ರದ ಪಕ್ಕದ ಗಡಿಯಲ್ಲೇ ಇರ್ತಕ್ಕಂಥದ್ದು. ಇದು BBMP ಕಸ ವಿಲೇವಾರಿ ಘಟಕಕ್ಕೆ ಅಂತೇಳಿ ಕಂದಾಯ ಇಲಾಖೆಯವರು ಅವರಿಗೆ ಹಸ್ತಾಂತರವನ್ನು ಮಾಡಿರ್ತಕ್ಕಂಥ ಜಾಗ. ಕಳೆದ 1-2 ವರ್ಷಗಳಿಂದ ಒಬ್ಬೊಬ್ಬರೇ ಅಲ್ಲಿ ಮನೆಗಳನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಕುಮ್ಮಕ್ಕ ಕೊಟ್ಟದಂಥವರು ಅಲ್ಲಿನ ಕಾಂಗ್ರೆಸ್ಸಿನ ಸ್ಥಳೀಯ ಮುಖಂಡರಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಅವ್ರೇನು ಮಾಡವ್ರೆ ಅಂತಂದರೆ ಆ ಜಾಗವನ್ನು ಇನ್ನೊಬ್ಬನಿಗೆ ಅಗ್ರಿಮೆಂಟ್ ಮಾಡಿಕೊಡೋದು, ಅವನು ಮನೆಯನ್ನು ಕೊಟ್ಟು ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿದೆ. ಈ ಇನ್ಸಿಡೆಂಟ್ ಆದಮೇಲೆ ಅವರೆಲ್ಲ ಏನು ಕರಾರು ಪತ್ರಗಳೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಕಲೆಕ್ಟ್ ಮಾಡಿ ಯಾರಿಗೂ ಸಿಗದಂಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರೆಲ್ಲ ಕೂಡ. ಇವತ್ತು ಒಂದು ಸರಿ ಸರ್ಕಾರಿ ಜಾಗದಲ್ಲಿ ಅನುಮತಿ ಇಲ್ಲದೆ ಒಬ್ಬ ಕಂದಾಯ ಸಚಿವರು ಇದ್ದಂಥ ಕ್ಷೇತ್ರದಲ್ಲಿ, ಅದು ಮುಖ್ಯ ರಸ್ತೆಯಲ್ಲಿ ಇವತ್ತು ಆ ಮನೆಗಳನ್ನು ಕಟ್ಟಿರ್ತಕ್ಕಂಥದ್ದು ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಗಮನಕ್ಕೆ ಬಂದಿದೆ. ಮಂತ್ರಿಗಳ ಗಮನಕ್ಕೆ ಬಂದಿಲ್ವಾ? ಖಂಡಿತವಾಗಿ ಕೂಡ ಬಂದು ಈಗಾಗಲೇ ಅಲ್ಲಿನ ಲೋಕಸಭಾ ಸದಸ್ಯರು, ಸ್ಥಳೀಯ ನಮ್ಮ BJP ಮುಖಂಡರು ಕೂಡ BBMPಗೆಲ್ಲ ಕೂಡ ಪತ್ರವನ್ನು ಕೂಡ ಬರೆದು ಈ ಥರ ಅಕ್ರಮವಾಗಿ ಮನೆ ಕಟ್ತವ್ರೆ, ತಡಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಇವರೇನು ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಅಧಿಕಾರಿಗಳು ಒಂದು ದಿಟ್ಟ ಕ್ರಮವನ್ನು ತಗೊಂಡು ಅದನ್ನು ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. ಒಂದೇನು ಅಂತಂದರೆ, ಸರ್ಕಾರಿ ಜಾಗಗಳಲ್ಲಿ ಏಕಾಏಕಿ ಈ ಥರ ಎಲ್ಲ ಗುಡಿಸಲು ಹಾಕ್ಕೊಂಡು ಮಾಡೋಕ್ಕಾಗೋದಿಲ್ಲ. ಹಿಂದೆ ಸರ್ಕಾರಿ ಜಾಗದಲ್ಲಿ ಕಟ್ಟಿರ್ತಕ್ಕಂಥವ್ರಿಗೆಲ್ಲ 94C CCನಲ್ಲಿ ಕೂಡ ಅಕ್ರಮ ಸಕ್ರಮದಲ್ಲಿ ಮನೆಗಳನ್ನು ಮಾಡಿಕೊಟ್ಟವ್ರೆ. ಈಗ ಅದು ಯಾವುದೂ ಕೂಡ ಸ್ಕೀಮ್ ಇಲ್ಲ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದವ್ರಿಗೆ ಸಕ್ರಮ ಮಾಡೋವಂಥ ಸ್ಕೀಮ್ ಇಲ್ಲ. ಇವತ್ತು ಇವರು ಬಂದಿರತಕ್ಕಂಥವ್ರು ಬಹುತೇಕ ಕರ್ನಾಟಕದವರು ಭಾಳ ಕಡಿಮೆ. ಅದನ್ನು ನಾಳೆ ನಾವು ಡೀಟೇಲಾಗಿ ಕೊಡ್ತೀವಿ ನಿಮಗೆಲ್ಲ ಕೂಡ. ಇದರಲ್ಲಿ ಕೇರಳದವರು ಭಾಳ ಕಡಿಮೆನೇ. ಇದರಲ್ಲಿ ಇರ್ತಕ್ಕಂಥವ್ರು ತಮಿಳುನಾಡು, ಆಂಧ್ರ ಈ ಕಡೆಯವ್ರು ಜಾಸ್ತಿ ಇರ್ತಕ್ಕಂಥವ್ರು, ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇರ್ತಕ್ಕಂಥದ್ದು. ಸೊ ಅವ್ರಿಗೇನು ಅಂತಂದರೆ, ನಾವು ನಿಮ್ಗೆ ಇಲ್ಲಿ ಮನೆ ಕೊಡಿಸ್ತೀವಿ ಅಂತೇಳಿ ದುಡ್ಡುಗಳನ್ನು ಕೊಟ್ಟು ತೊಗೊಂಡು ಮಾಡಿರ್ತಕ್ಕಂಥದ್ದು. ಈಗ ಅವ್ರು ಹೇಳ್ತಾರೆ, ಜೆರಾಕ್ಸ್ಗೂ ನಮ್ಮ ಹತ್ರ ಕಾಪಿ ಇಲ್ಲ, ಸರ್ಕಾರ ಹೇಳ್ದ ದುಡ್ಡು ಕೊಟ್ಟೋಕ್ಕಾಗಲ್ಲ ಅಂಥೇಳಿ. ಆದರೆ ಅದಕ್ಕೆ ದುಡ್ಡು ಕೊಟ್ಟೆ ಅವರೆಲ್ಲ ಅಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಅವ್ರಿಗೆ ಗೊತ್ತಿದೆ ಸರ್ಕಾರಿ ಜಾಗ ಅಂಥೇಳಿ, ಗೊತ್ತಿದ್ದರೂ ಕೂಡ ಅವ್ರು ಸೇರ್ಕೊಂಡಿರ್ತಕ್ಕಂಥದ್ದು. ಸೊ ಇವತ್ತು ಸರ್ಕಾರ ತರಾತುರಿಯಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಅನೇಕ ಕಡೆ ಡೆಮಾಲಿಷನ್ಗಳಾದಾಗ ಅಲ್ಪಸಂಖ್ಯಾತರದಾಗೈತೆ, ಬೇರೆಯವ್ರದ್ದಾದಾಗ ಯಾವ ರಾಜ್ಯದ ಯಾರೂ ಕೂಡ ಚಕಾರವನ್ನು ಎತ್ತಿರಲಿಲ್ಲ. ಇವತ್ತು ಕೇರಳದ ಚುನಾವಣೆ ಬರ್ತದೆ ಅಂತೇಳಿ ಅಲ್ಲಿನ ಅಲ್ಪಸಂಖ್ಯಾತರ ಮತಗಳ ಗೋಸ್ಕರ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು ಅಂದ ತಕ್ಷಣ ಅಲ್ಲಿನ MLA MPಗಳು ಎಲ್ಲರೂ ಕೂಡ ಭೇಟಿಯನ್ನು ಕೊಡ್ತಾರೆ. ಪಾಕಿಸ್ತಾನದಿಂದ ಕೂಡ ಟ್ವೀಟ್ ಮಾಡ್ತಾರೆ ಇದೊಂದು ಸಣ್ಣ ವಿಚಾರಕ್ಕೆ. ಆಗ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಇವರೆಲ್ಲ ಎಚ್ಚೆತ್ಕೊಂಡು ಎಲ್ಲರೂ ಭೇಟಿಯನ್ನು ಕೊಡ್ತಾರೆ. ಕೊಟ್ಟು ಇವತ್ತು ಅರಾತುರಿಯಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ನಾವು ಮನೆಗಳನ್ನು ಕೊಡ್ತೀವಿ. ಎಲ್ಲಿ ಬೈಯಪ್ಪನಹಳ್ಳಿ, ಅಲ್ಲೇ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ, ಅದು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ 1 ಲಕ್ಷ ಮುಖ್ಯಮಂತ್ರಿಗಳ ಮನೆ ಯೋಜನೆಯಲ್ಲಿ ಕಟ್ಟಿರ್ತಕ್ಕಂಥದ್ದು. ಸರ್, ವಿಚಾರ ಅಂತಂದರೆ ಈ 187 ಇದ್ದಿದ್ದು ಈಗ 300 ದಾಟಿದೆ, ಗಡಿ ದಾಟಿದೆ. ಸೊ ಒಂದು ಕಡೆ ಜಮೀರ್ ಅಹಮದ್ ಅವ್ರು ಹೇಳ್ತಾರೆ ಇದು ಕೊಡಲೇಬೇಕು, ಇವತ್ತೇ ಜನವರಿ 1ಕ್ಕೆ ಕೊಡಬೇಕು ಅನ್ನೋಂಥದ್ದು. ಸೊ ಮತ್ತೊಂದು ಕಡೆ ನಜೀರ್ ಅವರು ಕೂಡ ಹೇಳ್ತಾ ಇದ್ದಾರೆ ಇವತ್ತೇ ಜನವರಿ 1ಕ್ಕೆ ಕೊಡಬೇಕು. ಯಾಕೆ ಇಷ್ಟು ಮುತುವರ್ಜಿ ಅಂತ ಇಬ್ಬರಿಗೂ? ಸರ್, ಕೊಡೋಕ್ಕಾಗೋದಿಲ್ಲ. 5 ವರ್ಷ 6 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಮತ್ತು ಏನು ಹಿಂದಿನ ಸರ್ಕಾರದಲ್ಲೂ ಕೂಡ ಇದಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ವಿ. 1 ಲಕ್ಷ ರೂಪಾಯಿ ದುಡ್ಡನ್ನು ಕಟ್ಟು ಇನ್ನೂ 5-6 ವರ್ಷಗಳಿಂದ ಕೂಡ ಫಲಾನುಭವಿಗಳಿಗೆ ಮನೆಗಳನ್ನು ಇನ್ನೂ ಕೂಡ ಕೊಟ್ಟಿಲ್ಲ. 6 ವರ್ಷದಿಂದ ಕಾಯ್ತವ್ರೆ. ನನ್ನ ಕ್ಷೇತ್ರದಲ್ಲೂ 19,000 ಮನೆಗಳನ್ನು ಕಟ್ತಾ ಇರ್ತಕ್ಕಂಥದ್ದು. ಒಂದು. ಎರಡನೇದು, ಕಾನೂನು ಏನು ಹೇಳ್ತದೆ, 5 ವರ್ಷ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ವಾಸ ಇರಬೇಕು ಅವನು. 5 ವರ್ಷಕ್ಕೆ ಕಡಿಮೆ ಇದ್ದರೂ ಕೂಡ ಅವ್ನು ಮನೆ ಕೊಡೋಕ್ಕೆ ಬರೋದಿಲ್ಲ. ಸರ್ಕಾರದ ಒಂದು ಕಾನೂನು ಅವರೇ ಮಾಡಿರ್ತಕ್ಕಂಥದ್ದು. ಸೊ ಈ ಥರ ಜಮೀರ್ ಅಹಮದ್ ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿದ್ರು, ವಿಶ್ವನಾಥ್ ಹೇಳಿದ್ರು ಅಂತೇಳಿ ಕೊಡೋಕ್ಕಾಗೋದಿಲ್ಲ. ಇವತ್ತು ಕಂದಾಯ ಇಲಾಖೆಯವರು ಅವ್ರು 5 ವರ್ಷ ವಾಸ ಇರೋದಕ್ಕೆ ವಾಸದ ದೃಢೀಕರಣ ಪತ್ರವನ್ನು ಕೊಡಬೇಕು. ಇನ್ನು ಏನು ಕೊಡಲಿಲ್ಲ. ಅವ್ರದ್ದಿನ್ನೂ ವೋಟರ್ ID ಕಾರ್ಡು, ಆಧಾರ್ ಕಾರ್ಡ್ಗಳೆಲ್ಲ ಕಲೆಕ್ಟ್ ಮಾಡ್ತಾವ್ರೆ. ನಾವು ಕೂಡ ಸಂಗ್ರಹ ಮಾಡ್ತಾಯಿದ್ದೀವಿ. ಯಾಕಂದರೆ ಆ ಆಧಾರ್ ಕಾರ್ಡನ್ನು ಇವ್ರಿಗೆ ಹೆಂಗೆ ಮಾಡಿಕೊಟ್ರು, ಏನೇನು ದಾಖಲೆ ಕೊಟ್ಟರು. ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ಅವರಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥದ್ದು ಅವೆಲ್ಲ ಕೂಡ ಕೊಡಬೇಕಾಗ್ತದೆ. ವೋಟರ್ ID ಕಾರ್ಡ್ ಮಾಡಬೇಕಾದ್ರೆ ಕೂಡ ಕೊಡ್ತದೆ. ಇದು ಅಕ್ರಮವಾಗಿ ಮಾಡಿದಾರಾ, ಇದರಿಂದ ಯಾರನ್ನ ಇದ್ದಾರಾ ಅಂತಕ್ಕಂಥದ್ದು ಇವತ್ತು ನಮ್ಮ ಸಮಿತಿಯ ಕೆಲಸ ಆಗಿರ್ತಕ್ಕಂಥದ್ದು. ಹೈಕಮಾಂಡ್ ಹೇಳಿದ್ರು ಒಂದೇ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅಂತ ಕಾಂಗ್ರೆಸ್ ನಾಯಕರು? 100ಕ್ಕೆ 100 ಭಾಗ ಹೈಕಮಾಂಡ್ ಹೇಳಿದೆ ಅಂತಲೇ ಮಾಡಿರೋದಿಲ್ಲ ಅಂತಂದರೆ ಇವರು 100% ಒಂದು ಮನೆಯೂ ಕೊಡ್ತಾ ಇರಲಿಲ್ಲ.
ಕೊಡ್ತಾನೂ ಇಲ್ಲ, ಕೊಡೋಕೆ ಅವ್ರಿಗೆ ಮನಸ್ಸೂ ಕೂಡ ಇಲ್ಲ. ಇವತ್ತು ಕೇರಳದ ವರಿಷ್ಠರು ವೇಣುಗೋಪಾಲ್ ಅವ್ರು ಹೇಳಿದ್ರು ಅನ್ನೋದಕ್ಕೋಸ್ಕರನೇ ಇವತ್ತು ನೋಡಿರಿ, ನಮ್ಮ ಕಂದಾಯ ಸಚಿವರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರಾ ಇದ್ರ ಬಗ್ಗೆ ಹೇಳ್ಬೋದಲ್ಲ, ಇಲ್ಲ ಇದು ಸರಿ ಐತೆ, ಅವ್ರಿಗೆ ಯಾವುದು ಕೊಡೋದಿಲ್ಲ, ನಾವು ಮನೆಗಳು ಹೊಡೆದಿರೋದು ನಿಜ. ಯಾಕಂದ್ರೆ ಅಲ್ಲಿ ಮಾಡಿರೋದನ್ನು ನಾನು ಒಪ್ತೀನಿ, ಅಕ್ರಮವನ್ನು ತೆರವು ಮಾಡಿರ್ತಕ್ಕಂಥದ್ದಕ್ಕೆ ನಾವು ಕೂಡ ಆ ಮಂತ್ರಿಗಳಿಗೆ ಬೆಂಬಲವನ್ನು ಕೊಡ್ತೀವಿ. ಆದರೆ ಈಗ ಮನೆ ಕೊಡೋದಿದೆಯಲ್ಲ, ಇದು ದೊಡ್ಡ ತಪ್ಪು. ಮತ್ತು ಇವತ್ತೇನು ಅಂದರೆ 10.5 ಲಕ್ಷ ರೂಪಾಯಿ ಸಾಮಾನ್ಯರಿಗೆ ದುಡ್ಡು ಫಿಕ್ಸ್ ಮಾಡೋದು, ಸಬ್ಸಿಡಿ ಎಲ್ಲ ಹೋಗಿ 1 ಲಕ್ಷ ರೂಪಾಯಿ ಕಡಿಮೆ ಇರ್ತದೆ, 9.5 ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ SC ST ಜನಾಂಗ ಇರ್ತದೆ. ಆದರೆ ಇವರು BBMPಯಿಂದ 5 ಲಕ್ಷ, ಅಲ್ಪಸಂಖ್ಯಾತ ಇಲಾಖೆಯಿಂದ 2.5 ಲಕ್ಷ ಎಲ್ಲವನ್ನೂ ಕೊಟ್ಟು ಸಬ್ಸಿಡಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಬ್ಸಿಡಿಯನ್ನು ಕೊಟ್ಟು 2.5 ಲಕ್ಷ ಕೊಟ್ಟಿದ್ರೆ ಅವ್ರಿಗೆ ಮನೆ ಕೊಡ್ತೀವಿ ಅಂಥೇಳಿ. ಹಾಗಾದರೆ ಈಗ 1 ಲಕ್ಷ ಮನೆಗಳು ಏನು ನಿರ್ಮಾಣ ಆಗ್ತಾ ಇದೆಯಲ್ಲ, ಅವರೆಲ್ಲ ಇಲ್ಲಿ ನಿಜವಾಗಿರ್ತಕ್ಕಂಥ ಬಡವರು, ಅವ್ರು ಯಾಕೆ 10.5 ಲಕ್ಷ ಕಟ್ಟಬೇಕು? ಅವರು ಇನ್ನು 2.5 ಲಕ್ಷನೇ ಕಟ್ತಾರೆ. ಈಗ ಯಾರು ದುಡ್ಡು ಕೊಡೋದಿಲ್ಲ, ಆಗಲೇ ಶುರುವಾಗೈತೆ. ನನಗೆ ಫೋನ್ ಮಾಡ್ತಾರೆ, ಅಣ್ಣ ಅವ್ರಿಗೇನು 2.5 ಲಕ್ಷ ನಾವೇ ಕಟ್ಟೋದಿಲ್ಲ ಅಂತೇಳಿ ಸರ್ಕಾರ ಖಾಲಿ ಮಾಡ್ಸೋಕ್ಕಾಗ್ತದೆ ಅವ್ರಿಗೆ? 100% ಖಾಲಿ ಮಾಡಲ್ಲ. ಅಕ್ರಮವಾಗಿ ಶೆಡ್ ಹಾಕಿದ್ರೆ ಎಲ್ಲರಿಗೂ ಇಷ್ಟು ನೆಕ್ಸ್ಟ್ ಹಂಗೆ ಸರ್, ಈಗ ನಾವು ಸುಳ್ಳು ಹೇಳೋದೇನೈತೆ, ಈಗ ಇಲ್ಲಿ ಯಾರೋ ಅಕ್ರಮ ಬಾಂಗ್ಲಾದೇಶದವರು, ನನಗಲ್ಲಿ ಗೊತ್ತಿರೋ ಮಾಹಿತಿ ಪ್ರಕಾರ ಮಯನ್ಮಾರ್ ಅವರು ಅಂತೇಳಿ, ಬರ್ಮಾ ದೇಶ ಅಂದರೆ ಮಯನ್ಮಾರ್, ಅಲ್ಲಿಂದ ಬಂದಿರತಕ್ಕಂಥವ್ರು ಅನ್ನೋದು ಮಾಹಿತಿ. ಆದರೆ ಅವರೆಲ್ಲ ನಾವು ಸ್ಥಳೀಯರು ಅಂತೇಳಿ ಹೇಳ್ತಾರೆ, ಕನ್ನಡ ಮಾತಾಡೋಕ್ಕೆ ಬರೋದೇ ಇಲ್ಲ ಅವ್ರಿಗೆ, ಬರ್ದು ಅರ್ಧ ಉರ್ದು ಮಿಕ್ಸು ಹಿಂದಿನಲ್ಲಿ ಮಾತಾಡ್ತಾವ್ರು ಅವರೆಲ್ಲ ಕೂಡ. ಈ ಥರ ಆದಾಗ ಆಯಾ ಕ್ಷೇತ್ರಕ್ಕೆ ಶಾಸಕರು ಹೇಳ್ತಾರೆ 100 ಗುಡಿಸಲು ಹಾಕ್ಸ್ತಾರೆ, ಹೊಡೆದಾಕ್ತಾರೆ, ತಿರ್ಗಿ ಅವ್ರ ಮನೆ ಕೊಡಬೇಕಲ್ವ? ಇಲ್ಲಾಗಿರೋದು ಇಡೀ ರಾಜ್ಯದಲ್ಲಿ ಆಗಬೇಕಲ್ವ? ಈ ಥರ ಇಡೀ ರಾಜ್ಯದಲ್ಲಿ ಇನ್ಮೇಲೆ ಅಕ್ರಮ ಗುಡಿಸಲು ಹಾಕುವಂಥದ್ದೇ ಒಂದು ದೊಡ್ಡ. ನಮ್ಮ ಜೊತೆ ಶಾಸಕರಾದಂಥ ವಿಶ್ವನಾಥ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕೋಗಿಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಸೊ ತಮ್ಮದೇ ಕ್ಷೇತ್ರದ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಕ್ಷೇತ್ರದಲ್ಲಿ ತಮ್ಮ ನಾಯಕತ್ವದಲ್ಲಿ ಒಂದು ಸತ್ಯಶೋಧನಾ ಸಮಿತಿಯ ತಂಡವನ್ನು ಮಾಡಿದ್ದೆ. ಅಲ್ಲಿ ಯಾವ ರೀತಿಯಾದಂಥ ಚರ್ಚೆಗಳನ್ನಾಗುತ್ತೆ ಮತ್ತು ಅಲ್ಲಿನ ವಾಸ್ತವತೆ ಯಾವ ರೀತಿ ಇದೆ ಸರ್? ಇವತ್ತು 1 ಗಂಟೆಗೆ ಪ್ರಿಲಿಮಿನರಿ ಸಭೆಯನ್ನು ಈಗ ನಾವು ಭಾರತೀಯ ಜನತಾ ಪಾರ್ಟಿ ಆಫೀಸಲ್ಲಿ ಸೇರ್ತಾ ಇದ್ದೀವಿ, ನಾವು ಕಮಿಟಿಯವರೆಲ್ಲ ಕೂಡ. ಅದಾದಮೇಲೆ ನಾಳೆ ಸುಮಾರು 1 ಗಂಟೆಗೆ ಸ್ಥಳ ಪರಿಶೀಲನೆ ಮಾಡ್ತೀವಿ. ಮತ್ತು ಈ ವಿಚಾರವಾಗಿ ನನಗೂ ಸ್ವಲ್ಪ ಗೊತ್ತಿರ್ತಕ್ಕಂಥ ವಿಚಾರ, ಯಾಕಂದರೆ ನನ್ನ ಕ್ಷೇತ್ರದ ಪಕ್ಕದ ಗಡಿಯಲ್ಲೇ ಇರ್ತಕ್ಕಂಥದ್ದು. ಇದು BBMP ಕಸ ವಿಲೇವಾರಿ ಘಟಕಕ್ಕೆ ಅಂತೇಳಿ ಕಂದಾಯ ಇಲಾಖೆಯವರು ಅವರಿಗೆ ಹಸ್ತಾಂತರವನ್ನು ಮಾಡಿರ್ತಕ್ಕಂಥ ಜಾಗ. ಕಳೆದ 1-2 ವರ್ಷಗಳಿಂದ ಒಬ್ಬೊಬ್ಬರೇ ಅಲ್ಲಿ ಮನೆಗಳನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಕುಮ್ಮಕ್ಕು ಕೊಟ್ಟದಂಥವರು ಅಲ್ಲಿನ ಕಾಂಗ್ರೆಸ್ಸಿನ ಸ್ಥಳೀಯ ಮುಖಂಡರಲ್ಲೇ ಕೊಟ್ಟಿರ್ತಕ್ಕಂಥದ್ದು. ಅವರೇನು ಮಾಡವ್ರೆ ಅಂತಂದರೆ ಆ ಜಾಗವನ್ನು ಇನ್ನೊಬ್ಬನಿಗೆ ಅಗ್ರಿಮೆಂಟ್ ಮಾಡಿಕೊಡೋದು, ಅವನು ಮನೆಯನ್ನು ಕೊಟ್ಟು ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿದೆ. ಈ ಇನ್ಸಿಡೆಂಟ್ ಆದಮೇಲೆ ಅವರೆಲ್ಲ ಏನು ಕರಾರು ಪತ್ರಗಳೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಕಲೆಕ್ಟ್ ಮಾಡಿ ಯಾರಿಗೂ ಸಿಗದಂಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರೆಲ್ಲ ಕೂಡ. ಇವತ್ತು ಒಂದು ಸರಿ ಸರ್ಕಾರಿ ಜಾಗದಲ್ಲಿ ಅನುಮತಿ ಇಲ್ಲದೆ ಒಬ್ಬ ಕಂದಾಯ ಸಚಿವರು ಇದ್ದಂಥ ಕ್ಷೇತ್ರದಲ್ಲಿ, ಅದು ಮುಖ್ಯ ರಸ್ತೆಯಲ್ಲಿ ಇವತ್ತು ಆ ಮನೆಗಳನ್ನು ಕಟ್ಟಿರ್ತಕ್ಕಂಥದ್ದು ಅಧಿಕಾರಿಗಳ ಗಮನಕ್ಕೆ ಬಂದಿರಲಿಲ್ವಾ? ಗಮನಕ್ಕೆ ಬಂದಿದೆ. ಮಂತ್ರಿಗಳ ಗಮನಕ್ಕೆ ಬಂದಿಲ್ವಾ? ಖಂಡಿತವಾಗಿ ಕೂಡ ಬಂದು ಈಗಾಗಲೇ ಅಲ್ಲಿನ ಲೋಕಸಭಾ ಸದಸ್ಯರು, ಸ್ಥಳೀಯ ನಮ್ಮ BJP ಮುಖಂಡರು ಕೂಡ BBMPಗೆ ಎಲ್ಲ ಕೂಡ ಪತ್ರವನ್ನು ಕೂಡ ಬರೆದು ಈ ಥರ ಅಕ್ರಮವಾಗಿ ಮನೆ ಕಟ್ತವ್ರೆ, ತಡಿಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಇವರೇನು ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ಅಧಿಕಾರಿಗಳು ಒಂದು ದಿಟ್ಟ ಕ್ರಮವನ್ನು ತಗೊಂಡು ಅದನ್ನು ಮನೆಗಳನ್ನು ಡೆಮಾಲಿಷನ್ ಮಾಡಿದ್ದಾರೆ. ಒಂದೇನು ಅಂತಂದರೆ, ಸರ್ಕಾರಿ ಜಾಗಗಳಲ್ಲಿ ಏಕಾಏಕಿ ಈ ಥರ ಎಲ್ಲ ಗುಡಿಸಲು ಹಾಕ್ಕೊಂಡು ಮಾಡೋಕ್ಕಾಗೋದಿಲ್ಲ. ಹಿಂದೆ ಸರ್ಕಾರಿ ಜಾಗದಲ್ಲಿ ಕಟ್ಟಿರ್ತಕ್ಕಂಥವ್ರಿಗೆಲ್ಲ 94C CCನಲ್ಲಿ ಕೂಡ ಅಕ್ರಮ ಸಕ್ರಮದಲ್ಲಿ ಮನೆಗಳನ್ನು ಮಾಡಿಕೊಟ್ಟವ್ರೆ. ಈಗ ಅದು ಯಾವುದೂ ಕೂಡ ಸ್ಕೀಮ್ ಇಲ್ಲ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದವ್ರಿಗೆ ಸಕ್ರಮ ಮಾಡೋವಂಥ ಸ್ಕೀಮ್ ಇಲ್ಲ. ಇವತ್ತು ಇವರು ಬಂದಿರತಕ್ಕಂಥವ್ರು ಬಹುತೇಕ ಕರ್ನಾಟಕದವರು ಭಾಳ ಕಡಿಮೆ. ಅದನ್ನು ನಾಳೆ ನಾವು ಡೀಟೇಲಾಗಿ ಕೊಡ್ತೀವಿ ನಿಮಗೆಲ್ಲ ಕೂಡ. ಇದರಲ್ಲಿ ಕೇರಳದವರು ಭಾಳ ಕಡಿಮೆನೇ. ಇದರಲ್ಲಿ ಇರ್ತಕ್ಕಂಥವ್ರು ತಮಿಳುನಾಡು, ಆಂಧ್ರ ಈ ಕಡೆಯವ್ರು ಜಾಸ್ತಿ ಇರ್ತಕ್ಕಂಥವ್ರು, ಅದರಲ್ಲೂ ಅಲ್ಪಸಂಖ್ಯಾತರು ಜಾಸ್ತಿ ಇರ್ತಕ್ಕಂಥದ್ದು. ಸೊ ಅವ್ರಿಗೇನು ಅಂತಂದರೆ, ನಾವು ನಿಮ್ಗೆ ಇಲ್ಲಿ ಮನೆ ಕೊಡಿಸ್ತೀವಿ ಅಂತೇಳಿ ದುಡ್ಡುಗಳನ್ನು ಕೊಟ್ಟು ತೊಗೊಂಡು ಮಾಡಿರ್ತಕ್ಕಂಥದ್ದು. ಈಗ ಅವ್ರು ಹೇಳ್ತಾರೆ, ಜೆರಾಕ್ಸ್ಗೂ ನಮ್ಮ ಹತ್ರ ಕಾಪಿ ಇಲ್ಲ, ಸರ್ಕಾರ ಹೇಳ್ದ ದುಡ್ಡು ಕೊಟ್ಟೋಕ್ಕಾಗಲ್ಲ ಅಂತೇಳಿ. ಆದರೆ ಅದಕ್ಕೆ ದುಡ್ಡು ಕೊಟ್ಟೆ ಅವರೆಲ್ಲ ಅಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಅವ್ರಿಗೆ ಗೊತ್ತಿದೆ ಸರ್ಕಾರಿ ಜಾಗ ಅಂತೇಳಿ, ಗೊತ್ತಿದ್ದರೂ ಕೂಡ ಅವ್ರು ಸೇರ್ಕೊಂಡಿರ್ತಕ್ಕಂಥದ್ದು. ಸೊ ಇವತ್ತು ಸರ್ಕಾರ ತರಾತುರಿಯಲ್ಲಿ ಕೇರಳದ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಅನೇಕ ಕಡೆ ಡೆಮಾಲಿಷನ್ಗಳಾದಾಗ ಅಲ್ಪಸಂಖ್ಯಾತರದಾಗೈತೆ, ಬೇರೆಯವ್ರದ್ದಾದಾಗ ಯಾವ ರಾಜ್ಯದ ಯಾರೂ ಕೂಡ ಚಕಾರವನ್ನು ಎತ್ತಿರಲಿಲ್ಲ. ಇವತ್ತು ಕೇರಳದ ಚುನಾವಣೆ ಬರ್ತದೆ ಅಂತೇಳಿ ಅಲ್ಲಿನ ಅಲ್ಪಸಂಖ್ಯಾತರ ಮತಗಳ ಗೋಸ್ಕರ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು ಅಂದ ತಕ್ಷಣ ಅಲ್ಲಿನ MLA MP ಗಳು ಎಲ್ಲರೂ ಕೂಡ ಭೇಟಿಯನ್ನು ಕೊಡ್ತಾರೆ. ಪಾಕಿಸ್ತಾನದಿಂದ ಕೂಡ ಟ್ವೀಟ್ ಮಾಡ್ತಾರೆ ಇದೊಂದು ಸಣ್ಣ ವಿಚಾರಕ್ಕೆ. ಆಗ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು ಇವರೆಲ್ಲ ಎಚ್ಚೆತ್ಕೊಂಡು ಎಲ್ಲರೂ ಭೇಟಿಯನ್ನು ಕೊಡ್ತಾರೆ. ಕೊಟ್ಟು ಇವತ್ತು ಅರಾತುರಿಯಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ನಾವು ಮನೆಗಳನ್ನು ಕೊಡ್ತೀವಿ. ಎಲ್ಲಿ ಬೈಯಪ್ಪನಹಳ್ಳಿ, ಅಲ್ಲೇ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ
ಅದು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ 1 ಲಕ್ಷ ಮುಖ್ಯಮಂತ್ರಿಗಳ ಮನೆ ಯೋಜನೆಯಲ್ಲಿ ಕಟ್ಟಿರ್ತಕ್ಕಂಥದ್ದು. ಸರ್ ವಿಚಾರ ಅಂತಂದರೆ ಈ 187 ಇದ್ದಿದ್ದು ಈಗ 300 ದಾಟಿದೆ, ಗಡಿ ದಾಟಿದೆ. ಸೊ ಒಂದು ಕಡೆ ಜಮೀರ್ ಅಹಮದ್ ಅವ್ರು ಹೇಳ್ತಾರೆ ಇದು ಕೊಡಲೇಬೇಕು, ಇವತ್ತೇ ಜನವರಿ 1ಕ್ಕೆ ಕೊಡಬೇಕು ಅನ್ನೋಂಥದ್ದು. ಸೊ ಮತ್ತೊಂದು ಕಡೆ ನಜೀರ್ ಅವರು ಕೂಡ ಹೇಳ್ತಾ ಇದ್ದಾರೆ ಇವತ್ತೇ ಜನವರಿ 1ಕ್ಕೆ ಕೊಡಬೇಕು. ಯಾಕೆ ಇಷ್ಟು ಮುತುವರ್ಜಿ ಅಂತ ಇಬ್ಬರು? ಸರ್ ಕೊಡೋಕ್ಕಾಗೋದಿಲ್ಲ. 5 ವರ್ಷ 6 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ಮತ್ತು ಏನು ಇಂದಿನ ಸರ್ಕಾರದಲ್ಲೂ ಕೂಡ ಇದಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ವಿ. 1 ಲಕ್ಷ ರೂಪಾಯಿ ದುಡ್ಡನ್ನು ಕಟ್ಟು ಇನ್ನೂ 5-6 ವರ್ಷಗಳಿಂದ ಕೂಡ ಫಲಾನುಭವಿಗಳಿಗೆ ಮನೆಗಳನ್ನು ಇನ್ನೂ ಕೂಡ ಕೊಟ್ಟಿಲ್ಲ. 6 ವರ್ಷದಿಂದ ಕಾಯ್ತವ್ರೆ. ನನ್ನ ಕ್ಷೇತ್ರದಲ್ಲೂ 19,000 ಮನೆಗಳನ್ನು ಕಟ್ತಾ ಇರ್ತಕ್ಕಂಥದ್ದು. ಒಂದು. ಎರಡನೇದು ಕಾನೂನು ಏನು ಹೇಳ್ತದೆ, 5 ವರ್ಷ ಬೆಂಗಳೂರಿನ ನಗರ ಜಿಲ್ಲೆಯಲ್ಲಿ ವಾಸ ಇರಬೇಕು ಅವನು. 5 ವರ್ಷಕ್ಕೆ ಕಡಿಮೆ ಇದ್ದರೂ ಕೂಡ ಅವ್ನಿಗೆ ಮನೆ ಕೊಡೋಕ್ಕೆ ಬರೋದಿಲ್ಲ. ಸರ್ಕಾರದ ಒಂದು ಕಾನೂನು ಅವರೇ ಮಾಡಿರ್ತಕ್ಕಂಥದ್ದು. ಸೊ ಈ ಥರ ಜಮೀರ್ ಅಹಮದ್ ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿದ್ರು, ವಿಶ್ವನಾಥ್ ಹೇಳಿದ್ರು ಅಂತೇಳಿ ಕೊಡೋಕ್ಕಾಗೋದಿಲ್ಲ. ಇವತ್ತು ಕಂದಾಯ ಇಲಾಖೆಯವರು ಅವ್ರು 5 ವರ್ಷ ವಾಸ ಇರೋದಕ್ಕೆ ವಾಸದ ದೃಢೀಕರಣ ಪತ್ರವನ್ನು ಕೊಡಬೇಕು. ಇನ್ನು ಏನೂ ಕೊಡಲಿಲ್ಲ. ಅವ್ರದ್ದು ಇನ್ನೂ ವೋಟರ್ ID ಕಾರ್ಡು, ಆಧಾರ್ ಕಾರ್ಡ್ಗಳೆಲ್ಲ ಕಲೆಕ್ಟ್ ಮಾಡ್ತಾವ್ರೆ. ನಾವು ಕೂಡ ಸಂಗ್ರಹ ಮಾಡ್ತಾಯಿದ್ದೀವಿ. ಯಾಕಂದರೆ ಆ ಆಧಾರ್ ಕಾರ್ಡನ್ನು ಇವ್ರಿಗೆ ಹೆಂಗೆ ಮಾಡಿಕೊಟ್ರು, ಏನೇನು ದಾಖಲೆ ಕೊಟ್ಟರು. ಆಧಾರ್ ಕಾರ್ಡ್ ಮಾಡಬೇಕಾದ್ರೆ ಅವರಲ್ಲಿ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥದ್ದು ಅವೆಲ್ಲ ಕೂಡ ಕೊಡಬೇಕಾಗ್ತದೆ. ವೋಟರ್ ID ಕಾರ್ಡ್ ಮಾಡಬೇಕಾದ್ರೆ ಕೂಡ ಕೊಡ್ತದೆ. ಇದು ಅಕ್ರಮವಾಗಿ ಮಾಡಿದ್ದಾರಾ, ಇದರಿಂದ ಯಾರನ್ನ ಇದ್ದಾರಾ ಅಂತಕ್ಕಂಥದ್ದು ಇವತ್ತು ನಮ್ಮ ಸಮಿತಿಯ ಕೆಲಸ ಆಗಿರ್ತಕ್ಕಂಥದ್ದು. ಹೈಕಮಾಂಡ್ ಹೇಳಿದ್ರು ಒಂದೇ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅಂತ ಕಾಂಗ್ರೆಸ್ ನಾಯಕರು? 100ಕ್ಕೆ 100 ಭಾಗ ಹೈಕಮಾಂಡ್ ಹೇಳಿದೆ ಅಂತಲೇ ಮಾಡಿರೋದು. ಇಲ್ಲ ಅಂತಂದರೆ ಇವ್ರು 100% ಒಂದು ಮನೆಯೂ ಕೊಡ್ತಾ ಇರಲಿಲ್ಲ, ಕೊಡ್ತಾನೂ ಇಲ್ಲ, ಕೊಡೋಕೆ ಅವ್ರ ಮನಸ್ಸೂ ಕೂಡ ಇಲ್ಲ. ಇವತ್ತು ಕೇರಳದ ವರಿಷ್ಠರು ವೇಣುಗೋಪಾಲ್ ಅವ್ರು ಹೇಳಿದ್ರು ಅನ್ನೋದಕ್ಕೋಸ್ಕರನೇ ಇವತ್ತು ನೋಡಿರಿ ನಮ್ಮ ಕಂದಾಯ ಸಚಿವರು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರ. ಇದ್ರ ಬಗ್ಗೆ ಹೇಳ್ಬೋದಲ್ಲ, ಇಲ್ಲ ಇದು ಸರಿ ಐತೆ, ಅವ್ರಿಗೆ ಯಾವುದು ಕೊಡೋದಿಲ್ಲ, ನಾವು ಮನೆಗಳು ಹೊಡೆದಿರೋದು ನಿಜ. ಯಾಕಂದರೆ ಅಲ್ಲಿ ಮಾಡಿರೋದನ್ನು ನಾನು ಒಪ್ತೀನಿ. ಅಕ್ರಮವನ್ನು ತೆರವು ಮಾಡಿರ್ತಕ್ಕಂಥದ್ದಕ್ಕೆ ನಾವು ಕೂಡ ಆ ಮಂತ್ರಿಗಳಿಗೆ ಬೆಂಬಲವನ್ನು ಕೊಡ್ತೀವಿ. ಆದರೆ ಈಗ ಮನೆ ಕೊಡೋದಿದೆಯಲ್ಲ, ಇದು ದೊಡ್ಡ ತಪ್ಪು. ಮತ್ತು ಇವತ್ತೇನು ಅಂದರೆ 10.5 ಲಕ್ಷ ರೂಪಾಯಿ ಸಾಮಾನ್ಯರಿಗೆ ದುಡ್ಡು ಫಿಕ್ಸ್ ಮಾಡೋದು, ಸಬ್ಸಿಡಿ ಎಲ್ಲ ಹೋಗಿ 1 ಲಕ್ಷ ರೂಪಾಯಿ ಕಡಿಮೆ ಇರ್ತದೆ, 9.5 ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ SC ST ಜನಾಂಗ ಇರ್ತದೆ. ಆದರೆ ಇವರು BBMPಯಿಂದ 5 ಲಕ್ಷ, ಅಲ್ಪಸಂಖ್ಯಾತ ಇಲಾಖೆಯಿಂದ 2.5 ಲಕ್ಷ ಎಲ್ಲವನ್ನೂ ಕೊಟ್ಟು ಸಬ್ಸಿಡಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಬ್ಸಿಡಿಯನ್ನು ಕೊಟ್ಟು 2.5 ಲಕ್ಷ ಕೊಟ್ಟಿದ್ರೆ ಅವ್ರಿಗೆ ಮನೆ ಕೊಡ್ತೀವಿ ಅಂಥೇಳಿ. ಹಾಗಾದರೆ ಈಗ 1 ಲಕ್ಷ ಮನೆಗಳು ಏನು ನಿರ್ಮಾಣ ಆಗ್ತಾ ಇದೆಯಲ್ಲ, ಅವರೆಲ್ಲ ಇಲ್ಲಿ ನಿಜವಾಗಿರ್ತಕ್ಕಂಥ ಬಡವರು, ಅವ್ರು ಯಾಕೆ 10.5 ಲಕ್ಷ ಕಟ್ಟಬೇಕು? ಅವರು ಇನ್ನು 2.5 ಲಕ್ಷನೇ ಕಟ್ತಾರೆ. ಈಗ ಯಾರು ದುಡ್ಡು ಕೊಡೋದಿಲ್ಲ, ಆಗಲೇ ಶುರುವಾಗೈತೆ. ನನಗೆ ಫೋನ್ ಮಾಡ್ತಾರೆ, ಅಣ್ಣ ಅವ್ರಿಗೇನು 2.5 ಲಕ್ಷ ನಾವೇ ಕಟ್ಟೋದಿಲ್ಲ ಅಂತೇಳಿ. ಸರ್ಕಾರ ಖಾಲಿ ಮಾಡ್ಸೋಕ್ಕಾಗ್ತದೆ ಅವ್ರಿಗೆ? 100% ಖಾಲಿ ಮಾಡಲ್ಲ. ಅಕ್ರಮವಾಗಿ ಶೆಡ್ ಹಾಕಿದ್ರೆ ಎಲ್ಲರಿಗೂ ಇಷ್ಟು ನೆಕ್ಸ್ಟ್ ಹಂಗೆ ಸರ್. ಈಗ ನಾವು ಸುಳ್ಳು ಹೇಳೋದೇನೈತೆ, ಈಗ ಇಲ್ಲಿ ಯಾರೋ ಅಕ್ರಮ ಬಾಂಗ್ಲಾದೇಶದವರು, ನನಗಲ್ಲಿ ಗೊತ್ತಿರೋ ಮಾಹಿತಿ ಪ್ರಕಾರ ಮಯನ್ಮಾರ್ ಅವರು ಅಂತೇಳಿ, ಬರ್ಮಾ ದೇಶ ಅಂದರೆ ಮಯನ್ಮಾರ್, ಅಲ್ಲಿಂದ ಬಂದಿರತಕ್ಕಂಥವ್ರು ಅನ್ನೋದು ಮಾಹಿತಿ. ಆದರೆ ಅವರೆಲ್ಲ ನಾವು ಸ್ಥಳೀಯರು ಅಂತೇಳಿ ಹೇಳ್ತಾರೆ. ಕನ್ನಡ ಮಾತಾಡೋಕ್ಕೆ ಬರೋದೇ ಇಲ್ಲ ಅವ್ರಿಗೆ. ಬರ್ದು ಅರ್ಧ ಉರ್ದು ಮಿಕ್ಸು ಹಿಂದಿನಲ್ಲಿ ಮಾತಾಡ್ತಾವ್ರು ಅವರೆಲ್ಲ ಕೂಡ. ಈ ಥರ ಆದಾಗ ಆಯಾ ಕ್ಷೇತ್ರಕ್ಕೆ ಶಾಸಕರು ಹೇಳ್ತಾರೆ 100 ಗುಡಿಸ್ಲು ಹಾಕ್ಸ್ತಾರೆ, ಹೊಡೆದಾಕ್ತಾರೆ, ತಿರ್ಗಿ ಅವ್ರ ಮನೆ ಕೊಡಬೇಕಲ್ವಾ? ಇಲ್ಲಾಗಿರೋದು ಇಡೀ ರಾಜ್ಯದಲ್ಲಿ ಆಗಬೇಕಲ್ವಾ? ಈ ಥರ ಇಡೀ ರಾಜ್ಯದಲ್ಲಿ ಇನ್ಮೇಲೆ ಅಕ್ರಮ ಗುಡಿಸಲು ಹಾಕುವಂಥದ್ದೇ